ಧ್ಯಾನ ಎಂದರೇನು? ದಿ ಪ್ಲಸ್ ಯಾನವೇ ಧ್ಯಾನ. ಧಿ ಅಂದರೆ ಸೂಕ್ಷ್ಮ ರೂಪದಲ್ಲಿ ಆತ್ಮನ್. ಧಿ ಅಂದರೆ ವಿಭಜಿಸಲಾಗದ ಪದಾರ್ಥ. ಅದೇ ಥರ ಸ್ಥೂಲ ರೂಪದಲ್ಲಿ ಧಿ ಅಂದರೆ ಬ್ರಹ್ಮಾಂಡ. ಬ್ರಹ್ಮಾಂಡ ಅಂದರೆ ಯೂನಿವರ್ಸ್. ಈ ಆತ್ಮನ್ ಜೊತೆ ಅಥವಾ ಈ ಬ್ರಹ್ಮಾಂಡದ ಜೊತೆ ಐಕ್ಯತೆಯೇ ಈ ಧ್ಯಾನದ ಲಕ್ಷ್ಯ. ಅಂದರೆ ಯುನಿಫಿಕೇಶನ್ ಅನ್ನೋದು ಈ ಧ್ಯಾನದ ಲಕ್ಷ್ಯ. ನಾವು ಧ್ಯಾನ ಸಾಧನೆ ಮಾಡಿದಾಗ ಧ್ಯಾನ ಸ್ಥಿತಿ ಅನ್ನೋದು ಬರುತ್ತದೆ. ಈ ಧ್ಯಾನ ಸಾಧನೆಗೆ ಇರುವ ಒಂದು ಅದ್ಭುತವಾದ ಉಪಕರಣ ಎಂದರೆ ಈ ಶ್ವಾಸದ ಮೇಲಿನ ಗಮನ. ಇದನ್ನು ಆನಾಪಾನಸತಿ ಧ್ಯಾನ ಎಂದು ಕರೆದಿದ್ದಾರೆ. ಆನಾಪಾನಸತಿ ಧ್ಯಾನ ಮಾಡುವುದು ತುಂಬನೇ ಸುಲಭ. ಈ ಆನಾಪಾನಸತಿ ಧ್ಯಾನ ಮಾಡಲು ಸುಖ ಸ್ಥಿರ ಆಸನದಲ್ಲಿ ಆರಾಮವಾಗಿ ಕುಳಿತುಕೊಂಡು ನಿಮ್ಮ ಕೈ ಬೆರಳುಗಳಲ್ಲಿ ಸೇರಿಸಿ ಕಣ್ಣು ಮುಚ್ಚಿ ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನು ಗಮನಿಸುತ್ತಾ ಇರಬೇಕು. ಈ ಆನಾಪಾನಸತಿ ಧ್ಯಾನದಲ್ಲಿ ಆನ ಎಂದರೆ ಉಚ್ಛ್ವಾಸ, ಅಪಾನ ಎಂದರೆ ನಿಶ್ವಾಸ, ಸತಿ ಎಂದರೆ ಜೊತೆಗಿರುವು ಎಂದು ಅರ್ಥ. ಸೊ ಈ ಆನಾಪಾನಸತಿ ಧ್ಯಾನದಲ್ಲಿ ನಾವು ಉಯ್ಯಾಲೆ ಥರ ನಮ್ಮ ಮೂಗಿನಿಂದ ಒಳ ಹೋಗುವ ಉಸಿರು ಮತ್ತು ಹೊರಬರುವ ಉಸಿರಿನ ಜೊತೆಗಿರಬೇಕು. ಉಸಿರನ್ನು ಗಮನಿಸುತ್ತಾ ಇರಬೇಕು. ಸಹಜ ಶ್ವಾಸದ ಮೇಲಿನ ಗಮನ. ನಾವು ಈ ಧ್ಯಾನ ಸಾಧನೆಗೆ ಕುಳಿತಾಗ ನಮ್ಮ ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳು ಸ್ತಬ್ಧವಾಗುತ್ತವೆ. ಏಕೆಂದರೆ ನಾವಲ್ಲಿ ಯಾವುದೇ ಕೆಲಸವನ್ನು ಮಾಡುವುದಿಲ್ಲ, ಕಣ್ಣು ಮುಚ್ಚಿರುತ್ತೇವೆ. ಯಾವುದೇ ಕೆಲಸವನ್ನು ಮಾಡದೇ ಇರುವುದರಿಂದ ಈ ಎಲ್ಲ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳು ಸ್ತಬ್ಧವಾಗುತ್ತವೆ. ಶರೀರ ವಿಶ್ರಮಿಸುತ್ತದೆ. ಆಗ ಉಸಿರಿನ ಆಳ ಮತ್ತು ಅಗತ್ಯ ಕೂಡ ಕಡಿಮೆಯಾಗುತ್ತಾ ಬರುತ್ತದೆ. ನಿಧಾನವಾಗಿ ಆಲೋಚನೆಗಳು ಕಡಿಮೆಯಾಗುತ್ತದೆ. ನಾವು ಉಸಿರಾಡುವಾಗ ಆಮ್ಲಜನಕ ಮತ್ತು ಪ್ರಾಣವನ್ನು ತೆಗೆದುಕೊಳ್ಳುತ್ತೇವೆ. ಉಸಿರು ಕಡಿಮೆ ಆದ ಹಾಗೆ ಪ್ರಾಣಶಕ್ತಿಯು ಕಡಿಮೆಯಾಗುತ್ತಾ ಬರುತ್ತದೆ. ಆಗ ಉಸಿರು ತುಂಬಾ ಕಡಿಮೆಯಾದಾಗ, ಅಂದರೆ ಉಸಿರು ಆಜ್ಞಾಚಕ್ರವನ್ನು ತಲುಪಿದಾಗ, ಶರೀರವು ತನ್ನ ಬುದ್ಧಿವಂತಿಕೆಯಿಂದ ಪರ್ಯಾಯ ಶಕ್ತಿ ಮೂಲ ಅಂದರೆ ಅಲ್ಟರ್ನೇಟ್ ಸೋರ್ಸ್ ಆಫ್ ಎನರ್ಜಿಯನ್ನು ಸಕ್ರಿಯಗೊಳಿಸುತ್ತದೆ. ಇದನ್ನೇ ಪತಂಜಲಿ ಯೋಗ ಸೂತ್ರದಲ್ಲಿ ಪ್ರತ್ಯಾಹಾರ ಎಂದು ಕರೆದಿದ್ದಾರೆ. ಉಸಿರಾಟದ ಪ್ರಮಾಣ ಕಡಿಮೆಯಾಗಿ ಯಾವಾಗ ವಿಶುದ್ಧ ಚಕ್ರ ತಲುಪಿದಾಗ ಸಹಸ್ರಾರದಿಂದ ಬರುವ ವಿಶ್ವ ಪ್ರಾಣಶಕ್ತಿಯ ಒಳಹರಿವು ಆರಂಭವಾಗುತ್ತದೆ. ಈ ಪ್ರಾಣಶಕ್ತಿಯು ಸುಷುಮ್ನಾ ನಾಡಿಯ ಮೂಲಕ ಕೆಳಗಡೆ ಹರಿಯುತ್ತದೆ. ನಮ್ಮ ಶರೀರದಲ್ಲಿ 72,000 ನಾಡಿಗಳು ಇವೆ. ಸಹಸ್ರಾರದ ಮೂಲಕ ಬರುವ ವಿಶ್ವ ಪ್ರಾಣಶಕ್ತಿಯು ಈ ನಾಡಿಗಳನ್ನು ಸ್ವಚ್ಛಗೊಳಿಸುತ್ತದೆ. ಈ ಪ್ರಕ್ರಿಯೆಯನ್ನು ನಾಡಿಮಂಡಲ ಶುದ್ಧಿ ಎಂದು ಕರೆಯುತ್ತಾರೆ. ಒಂದು ಸಲ ನಾಡಿಮಂಡಲ ಶುದ್ಧಿ ಆದ ಮೇಲೆ ವಿಶ್ವ ಪ್ರಾಣಶಕ್ತಿಯು ಸರಾಗವಾಗಿ ಹರಿಯುತ್ತದೆ. ಪ್ರಾಣಮಯ ಕೋಶದಲ್ಲಿ ಚಕ್ರಗಳ ವ್ಯವಸ್ಥೆ ಇರುತ್ತದೆ. ಚಕ್ರ ಎಂದರೆ ತಿರುಗುವುದು ಎಂದು ಅರ್ಥ. ಈ ಚಕ್ರಗಳು ತಿರುಗಿದಾಗ ಪ್ರಾಣಮಯ ಕೋಶದಿಂದ ಪ್ರಾಣಶಕ್ತಿಯು ಭೌತಿಕ ಶರೀರಕ್ಕೆ ಅಂದರೆ ಫಿಸಿಕಲ್ ಬಾಡಿಗೆ ಬರುತ್ತದೆ. ಧ್ಯಾನ ಸಾಧನೆಯಲ್ಲಿ ಯಾವುದೇ ಚಟುವಟಿಕೆ ಇಲ್ಲದೇ ಇರುವುದರಿಂದ ಚಕ್ರದ ಸುತ್ತುವಿಕೆ ಕೂಡ ಕಡಿಮೆಯಾಗುತ್ತದೆ. ಇದರಿಂದಾಗಿ ಪ್ರಾಣ ವಿಸ್ತಾರವಾಗುತ್ತಾ ಹೋಗುತ್ತದೆ. ಇದನ್ನೇ ಪ್ರಾಣಾಯಾಮ ಎನ್ನುತ್ತೇವೆ. ಪ್ರಾಣಾಯಾಮವೆಂದರೆ ಪ್ರಾಣ ಆಯಾಮ. ಆಯಾಮ ಅಂದರೆ ಹೆಚ್ಚಾಗುತ್ತಾ ಹೋಗುವುದು. ಈಗ ಧ್ಯಾನದ ಅನುಭವಗಳನ್ನು ತಿಳಿದುಕೊಳ್ಳೋಣ. ಧ್ಯಾನ ಆರಂಭಿಸಿದಾಗ ಆರಂಭದಲ್ಲಿ ನಮಗೆ ಸ್ವಲ್ಪ ಅನುಭವಗಳು ಬರುವುದಕ್ಕೆ ಶುರುವಾಗುತ್ತದೆ. ಒಂದೊಂದಾಗಿ ಈ ಅನುಭವಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ನಿದ್ದೆ ಬಂದಂತಹ ಅನುಭವ. ಮೆದುಳಿನ ಎಡ ಮತ್ತು ಬಲಭಾಗ ಸಮತೋಲನಕ್ಕೆ ಬಂದಾಗ ಆಳವಾದ ಸಮತೋಲಿತ ಸ್ಥಿತಿಯನ್ನು
ಪ್ರವೇಶಿಸುತ್ತೇವೆ ಮತ್ತು ಆಗ ಶರೀರವು ನಿಧಾನವಾಗಿ ನಿದ್ದೆಗೆ ಜಾರುತ್ತದೆ. ಎರಡನೆಯದು ತಲೆಭಾರವಾದಂತಹ ಅನುಭವ. ವಿಶ್ವ ಪ್ರಾಣಶಕ್ತಿಯ ಹರಿವಿನ ಪರಿಣಾಮವಾಗಿ ತಲೆ ಭಾರವಾಗುತ್ತದೆ. ಮೂರನೇದಾಗಿ ಶರೀರ ಭಾರವಾದಂತಹ ಅನುಭವ. ನಾಡಿಮಂಡಲದಲ್ಲಿನ ಶಕ್ತಿಯ ಪ್ರವಾಹದಿಂದ ಶರೀರ ಭಾರವಾದಂತಹ ಅನುಭವವಾಗಬಹುದು. ನಾಲ್ಕನೇದಾಗಿ ನೋವಿನ ಅನುಭವ. ಶರೀರದಲ್ಲಿ ನೋವಿನ ಅನುಭವ ಅಥವಾ ಪ್ರಿಕ್ ಮಾಡಿದಂತಹ ಅನುಭವವಾಗಬಹುದು. ನಾಡಿಗಳಲ್ಲಿನ ಅಡಚಣೆಗಳನ್ನು ತೆರವುಗೊಳಿಸುವಾಗ ಅಂದರೆ ಬ್ಲಾಕೇಜ್ಗಳನ್ನು ಕ್ಲಿಯರ್ ಮಾಡುವಾಗ ಶರೀರದಲ್ಲಿ ನೋವಿನ ಅನುಭವವಾಗಬಹುದು. ಐದನೇದು ಶರೀರ ಹಗುರವಾದಂತಹ ಅನುಭವ. ಪ್ರಾಣಶಕ್ತಿಯ ವಿಸ್ತರಿಕೆಯಿಂದಾಗಿ ಶರೀರ ಹಗುರವಾದಂತಹ ಅನುಭವವಾಗಬಹುದು. ಆರನೇದು ತಿರುಗಿದಂತಹ ಅನುಭವ. ನಾಡಿಗಳ ಸಮತೋಲನ ಮತ್ತು ಶಕ್ತಿಯ ಹರಿಯುವಿಕೆಯಿಂದ ತಿರುಗಿದಂತಹ ಅಥವಾ ವೈಬ್ರೇಷನ್ ತರದ ಅನುಭವವಾಗಬಹುದು. ಏಳನೇದಾಗಿ ಬಣ್ಣಗಳು ಕಾಣಿಸಿಕೊಳ್ಳುತ್ತವೆ. ಚಕ್ರ ಅಥವಾ ಶಕ್ತಿ ಕೇಂದ್ರದಲ್ಲಿ ಶಕ್ತಿ ಸಕ್ರಿಯವಾಗಿದ್ದರೆ ಆ ಶಕ್ತಿಯ ಸ್ಪಂದನೆ ಬಣ್ಣದ ರೂಪದಲ್ಲಿ ನಮಗೆ ಗೋಚರಿಸುತ್ತದೆ. ಇವು ಧ್ಯಾನದಿಂದ ಆಗುವಂತಹ ಪ್ರೈಮರಿ ಅನುಭವಗಳು, ಅಂದರೆ ಮೊದಲ ಅನುಭವಗಳು.